ಸುಂಕದ ಕಟ್ಟೆಲಿ ನೀವೇನ್ ನಡಿಯೋದ್ ಬೇಡ, ಸುಮ್ನೆ ನಿಂತ್ಕೊಳ್ಳಿ, ತಳ್ಕೊಂಡು ಅವರೇ ಹೋಗ್ತಾರೆ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು. ಸುಂಕದ ಕಟ್ಟೆಗೆ ಬಂದ್ರೆ ಚೆನ್ನಾಗಿರೋರು ತಲೆನೋವು ಬಂದ್ಬಿಡುತ್ತೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನಿಂತಿ. ಕೇಕ್ ಸಖತ್ತಾಗಿದೆ. ಯಾರು ಸುಂಕದ ಕಟ್ಟೆ ಮಾರ್ಕೆಟಿಗೆ ಬರಬೇಡಿ, ತುಂಬಾ ಜನ ಇದ್ದಾರೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿಬಿಡಿ. 5K ನಿಯರ್ ಇದೆ, ಕಂಪ್ಲೀಟ್ ಆಗುತ್ತೆ. ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ತಮ್ಮನೇಲೆಲ್ಲ ನೋಡಿರ್ತೀರ ಗೈಸ್. ಆ್ಯಕ್ಚುಲಾಗಿ ನಮ್ಮ ಅಕ್ಕನ ಬರ್ಡೇ ಬಂದುಬಿಟ್ಟು August 20. ನೀವು ಅಂದ್ಕೊಂಡಿರೋದು ಅಂದರೆ ನಾವು ಸೆಲೆಬ್ರೇಟ್ ಮಾಡೋದೆಲ್ಲ June 30. ಆ್ಯಕ್ಚುಲಾಗಿರೋದು August 20ಗೆ. ಒನ್ಸ್ ಅಗೇನ್ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ಇಲ್ಲಿ ಕರ್ರ ಕಾಣಿಸ್ತಿದೀವಲ್ವಾ, ಇದು ಫೋಕಸ್ಗೆ ಅನಿಸುತ್ತೆ. ಬಾ ಬಾ ಬಾ. ನಾವು ಇವಾಗ ಇದಕ್ಕೆ ಹೋಗ್ತಾ ಇದೀವಿ, ಎಂತಕಪ್ಪ, ಮಾರ್ಕೆಟ್ಗೆ ಹೋಗ್ತಾ ಇದೀವಿ. ಐಟಮ್ಸ್ ತರಬೇಕು. ಪೂಜೆ ಇದು ಲಕ್ಷ್ಮಿ ಕೂರಿಸ್ತೀವಲ್ಲ, ಸೊ ಲಕ್ಷ್ಮಿ ಪ್ರಿಪ್ರೇಷನ್ ಏನಿದ್ರು ಇವನ್ ಬ್ಲಾಗಲ್ಲಿ ಬರುತ್ತೆ, ಲಕ್ಷ್ಮಿ ಕೂರ್ಸಾದ್ಮೇಲೆ ನನ್ನ ಬ್ಲಾಗಲ್ಲಿ ಬರುತ್ತೆ. ಸೊ ಯಾರು ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋನ ನೋಡಿ. ಸೊ ನನ್ನ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡ್ತಾನೆ ಇವನು. ಓಕೆ ಗೈಸ್, ಇವಾಗ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಏನೇನು ತೊಗೊಂಡ್ವಿ ಏನು ಅಂತ. ಕಾರ್ಕಿ ನೀನು ಇಟ್ಕೋ. 2 1 ಗೋ. ಸೊ ಗೈಸ್, ನನ್ನ ಬರ್ಡೇಗೆ ನಿತಿ ಕೇಕ್ ತೊಗೊಬಂದಿದ್ದಾನೆ. ಕಟ್ ಮಾಡೋಣ ಬನ್ನಿ. ಪಾಪ ಇವನಾರ ಕಟ್ ಮಾಡಿಸ್ತಿದ್ದಾನೆ. ಜಾಲಕಾಸಲ್ಲಿ ಸಾರಿ ಮಲ್ಬಾರನ್ ಗೋಲ್ಡ್ ಇದಕ್ಕೆ ಹೋಗಿದ್ದಾನೆ, ತರಕೊಂಬರಕ್ಕೆ ಡೈಮಂಡ್ ರಿಂಗು ಮತ್ತೆ ಬ್ರಾಸ್ಲೆಟು. ಅವರು ಕಟ್ ಮಾಡಿಸಿದ್ರು ಮೇಡಮ್ ಬರ್ಡೇ ಅನ್ಬಿಟ್ಟು. ವ್ಲಾಗ್ ಮಾಡಿದ್ದೀರಾ? ಅದನ್ನ ಮಾಡಿದ್ದೀನಿ, ಅಂದ್ರೆ ನನ್ನ ಜೊತೆ ಯಾರು ಬಂದಿರ್ಲಿಲ್ಲ, ಒಬ್ಳೆ ಹೋಗಿದ್ದೆ ಅಲ್ಲ, ಅದಕ್ಕೆ ಸ್ವಲ್ಪ 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 ಮಾಡ್ಕೊಂಡಿದ್ದೀನಿ. ಹ್ಯಾಪಿ ಬರ್ಡೇ ಮಾ ಸಿಸ್. ಸಿ ಕೇಕ್ ನೋಡಿ. ಥ್ಯಾಂಕ್ ಯು ನಿತಿ. ವೆಲ್ಕಮ್. ಸೊ ಇವಾಗ ನಾವು ಸ್ಟೈಲ್ ಆಗಿ ಸ್ಪಾರ್ಕಲ್ ಹಚ್ಚೋಣ. ಎಲ್ಲ ಹಚ್ಚೋ ತರ ಒಂದೇ ತರ ಬೇಡ. ಫಸ್ಟ್ ಇದನ್ನ ಹಚ್ಚಿ, ಆಮೇಲೆ ಇದನ್ನ ಎತ್ಕೊಂಡು ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಸಿಸ್ಟರ್. Happy birthday to me. Thank you guys. Thank you so much. Once again, happy birthday Sonu. Actually, nandu real date of birth ನಾನು ಹುಟ್ಟಿದ ದಿನ ಇವತ್ತೇ, August 20. 26 ಕಂಪ್ಲೀಟ್ ಆಗಿ 27 26 ವರ್ಷ ಕಂಪ್ಲೀಟ್ ಆಗಿ 27 ವರ್ಷದ ಕತ್ತೆ ನಾನು. 27 ವರ್ಷ ಆದ್ರೂ ಏನು ಅರ್ನ್ ಮಾಡಿನಿಲ್ಲ, ಏನು ಮಾಡ್ಲಿಲ್ಲ. ಇವತ್ತೇ ಮಾಡ್ಕೋಬೇಕಲ್ಲ, June 30 ಮಾಡ್ಕೊತೀವಿ ಅಂದ್ರೆ ಅವಾಗಿಂದನೂ June 30 ಅಂತ ಅನ್ಬಿಟ್ಟು. ಸೊ ಆಲ್ವೇಸ್ ಸೆಲ್ಫ್ ಲವ್. ಬರೀತಿ ತಗೋಬಿಬಿ ಇರು, ಫಸ್ಟ್ ನಿಂತಿದ್ದು ತಿನ್ನಿಸ್ಬಿಡ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನಿಂತಿ. ಕೇಕ್ ಸಖತ್ತಾಗಿದೆ. ಸಾಕು ಬೇಡ ನನಗೆ, ಸ್ವಲ್ಪ ತಿನ್ನಿಸ್ತೀನಿ. ಇರು, ಹಿಂಗೆ ತಿನ್ನಿಸ್ಬಿಡು. ಕೇಕ್ ಸಖತ್ತಾಗಿದೆ. ಈಗ ಶಾಲಿನಿ ತಿನ್ನಿಸ್ತೀನಿ. ಅವಳಿಗೆ ಕೇಕ್ ಅಂದಿದ್ದು ಈ ಬ್ಲಾಕ್ ಫಾರೆಸ್ಟ್ ಅನ್ನೋ ದರಿದ್ರ. ಬೇಕಾದ್ರೆ ನಾನು ಏನಿಗೆ ದರಿದ್ರ ಅಂತ ಇದೀನಿ ಗೊತ್ತಾ? ಇಂಥದ್ನ ಇನ್ನ 10 ಫುಲ್ 10 ತಂದ್ಕೊಡಿ, 2 ದಿನದಲ್ಲಿ ನುಂಗ್ತಾಳೆ. ಅದ್ ಯಾಕೋ ಇವಳಿಗೆ ತುಂಬಾ ಬ್ಲಾಕ್ ಫಾರೆಸ್ಟ್ ಸಿಕ್ಕಾಪಟ್ಟೆ ಇಷ್ಟ ಕೇಕ್. ಅಲ್ಲೇನೆ ಎಷ್ಟ್ ಸಲ ಬಂದೈತೆ ನಮ್ಮಮ್ಮ, ಏನ್ ದರಿದ್ರ ಬಂದೈತಿ ನಿನಗೆ ಎಷ್ಟು ನುಗ್ಗಿಲ್ಲ ಅಂತ. ಬೇಬಿ ಅಯ್ಯ ನನ್ ಜೀವ. ನನ್ ಮಗ್ಳಿಗೆ ಏನಾಗೈತೆ ಗೊತ್ತಾ? 1.5 ವರ್ಷದ ಇಂಜೆಕ್ಷನ್ ಹಾಕ್ಸ್ಕೊಂಡ್ ಬಂದವ್ರೆ. ನೋಡ್ಕೊಳ್ಳಿ ಈಗ ಹೆಂಗ್ ಹೇಳ್ತಾಳೆ. ಇಲ್ವಾ ಇಲ್ವಾ ಇಲ್ವ ಏನವ್ವಾ ಈ ಬೇಡ್ವಾ ತೆಗಿತೀನಿಲ್ವ? ಬೇಡ್ವಾ ಅಲ್ಲಿ ಬೇಡ 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 ಅಂತೈತೆ, ನೊಂದು ಬಿಟ್ಟೈತೆ ಗೈಸ್. ಅದಕ್ಕೆ ಅದು ಎದ್ದೇಳ್ತಲ್ಲ. ತಗೋ ಆಯ್ತು ಸಾರಿ ಬಂಗಾರಿ, ತಗೋ ತಗೋ. ಮಮ್ಮಿಗೆ ಹ್ಯಾಪಿ ಬರ್ಡೇ ಮಾಡವ. ಹ್ಯಾಪಿ ಬರ್ಡೇ ಮಮ್ಮಿ, ಹ್ಯಾಪಿ ಬರ್ಡೇ ಮಾಡು. ಹ್ಯಾಪಿ ಬರ್ಡೇ. ಅವಳು ದೊಡ್ಡವಳಾದ್ಮೇಲೆ ನಾವ್ ಯಾರು ಬೇಡ, ಫಸ್ಟ್ ಅವಳೇ ನಿಂತ್ಕೊಂಡಿರ್ತಾಳೆ. ಮಮ್ಮಿ ಬರ್ಡೇ ನಾನ್ ಮಾಡ್ತೀನಿ. ಅಲ್ಲಿ ಎದ್ದೋಳ್ ಸುದ್ರ ಐತಲ್ಲ ಅವ್ಳಿಗೆ. ಓ ಸಾರಿ ಬಂಗಾರ, ತಿನ್ನೋ
ಅವಳಿಗೆ ಆಗ್ತಾ ಇಲ್ಲ ಗೈಸ್, ಸಿಕ್ಕಾಪಟ್ಟೆ ಪೈನ್. ಇರ್ತಿದ್ಲ ಅವಳು. ಓ ದಡ 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 ಓಡೋಟಾಯ್ತಿದ್ಲು. ಈಗ ಶಾಲಿನಿ ಯಾವಾಗ ವಿಡಿಯೋ ಕಟ್ ಮಾಡಿ ಎಲ್ಲ ಅನ್ಕತ್ತವಳೆ. ನಡಿ ನನ್ ಮಗಳು ಚಿಂತೆ ಅಕ್ಕ ಇದೆ. ಥ್ಯಾಂಕ್ ಯು ಸೋ ಮಚ್ ನಿತಿ. Okay. ಬಟ್ ಏನ್ ಗೊತ್ತಾ ಗೈಸ್, ಗಿಫ್ಟ್ ಏನು ಕೊಟ್ಟಿಲ್ಲ ಗಾಯ್ಸ್. ನನಗೂ ಗೊತ್ತಾಗಿದ್ದು ನಿನ್ನೆ, ಅಂದ್ರೆ ನಾನು ಯಾವಾಗ ಅನ್ಕೊಂಡಿರೋದು ಅಂದ್ರೆ ನನಗೆ ಗೊತ್ತಿರೋ ಹಾಗೆ June 30 ಅಂದ್ರೆ ನನಗೆ ಗೊತ್ತಾಗಿರೋದು ಫಸ್ಟ್ ಟೈಮ್. ನಿನ್ನೆನೆ ಗೊತ್ತಾಗಿರೋದು. ನೆಕ್ಸ್ಟ್ ಟೈಮ್ ರಕ್ಷಾಬಂಧನಕ್ಕೆ ಅಂತ 2 ಡ್ರೆಸ್ ತಂದಿದ್ದಾನೆ ಗಾಯ್ಸ್. ಅದನ್ನ ಗಿಫ್ಟ್ ನ ಹೇಳ್ದೆ ಕೊಡ್ಬೇಕಿತ್ತು ನಾನು. ಏನಕ್ಕೆ ಅಂದ್ರೆ ಇವಾಗ ಅದೇನಾದ್ರು ಸೈಜ್ ಕರೆಕ್ಟ್ ಔಟ್ಫಿಟ್ ಸ್ಟಿಚ್ ಆಗಿಲ್ಲ ಅಂದ್ರೆ ಅಕ್ಕ ಇಲ್ಲೇ ಆರ್ಡರ್ ಮಾಡ್ರೆ ರಿಟರ್ನ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ಇಲ್ಲಿಂದ ಅಡ್ರೆಸ್ ಹಾಕಿದ್ದೆ ಗಾಯ್ಸ್. ನಮ್ ಶಾಲಿನಿ ಹಂಗೆ ಸೇಮ್ ಅವ್ರ ಮಗಳು ನಂಗೆ ನುಂಗ್ತಾ ಇರ್ತ ಕೇಕ್. ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್ ರೀತಿ, ಥ್ಯಾಂಕ್ಸ್ ಅ ಲಾಟ್. ನಾನು ಈ ಸಲ ಅವ್ರಿಗೆ ಸ್ಪೆಷಲ್ ರಾಖಿ ಕಟ್ತೀನಿ. ಯಾವ ತರ ರಾಖಿ ಅಂತ ನಿಮ್ಗೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಹೆಂಗಿತ್ತವಳೆ ರಾಖಿ ಹಬ್ಬಕ್ ಬರ್ತೀರಾ? ಇದೇ ತಿಂಗಳಲ್ಲಿ ಇರೋದಲ್ವಾ, ನೀವಿರಲ್ವಾ? ನಾನ್ ನಾಳಿದ್ದೆ ಹೋಗ್ತೀನಿ ವಾಪಸ್. A few moments later. ಗೈಸ್, ಎಷ್ಟು ಜನ ಇದಾರೆ ಗೊತ್ತಾ ಸುಂಕುತ್ಕಟ್ಟೆ ಮಾರ್ಕೆಟ್ ಅಲ್ಲಿ. ನಾವೀಗ ಆಲ್ರೆಡಿ ಸುಂಕುತ್ಕಟ್ಟೆ ಮಾರ್ಕೆಟ್ ಅಲ್ಲಿ ಇದೀವಿ. ಇಲ್ಲಿ ಏನು ನೀವು ನಡ್ಕೊಂಡು ಹೋಗೋದ್ ಬೇಡ, ಅವರೇ ತಳ್ಕೊಂಡು ಕಡ್ಕೊಂಡು ಹೋಗ್ತಾರೆ. ಯಾರು ಸುಂಕುತ್ಕಟ್ಟೆ ಮಾರ್ಕೆಟಿಗೆ ಬರ್ಬೇಡಿ, ತುಂಬಾ ಜನ ಇದಾರೆ. ಗಾಯ್ಸ್, ನೀವು ಬಂದ್ರೆ ಹುಷಾರು ಮಾರ್ಕೆಟಿಗೆ. ನಿಮ್ ಫೋನ್ ಮತ್ತೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ. ನಿನ್ನ ಹೆಸರೇನು ಹೇಳಿ ಫಸ್ಟ್? ಹೋಗಾಯ್ತು. ನನ್ನ ಹೆಸರೇನು ಅಂತ ಕೇಳ್ತಾವ್ ಬಂದ್ಬಿಟ್ಟು ವಿಡಿಯೋದಲ್ಲಿ ಕಾಣಿಸ್ಕೊಂಡು. ನನ್ನ ಹೆಸರೇನ್ ಗೊತ್ತೇ? ಅಮ್ಮನ್ ನಾಡಿ. ಹೆಸರು ಗೊತ್ತಿರತ್ತಾನೆ, ಇನ್ಸ್ಟಾಗ್ರಾಮ್ ಪೇಜ್ ಗೊತ್ತಿರೋದು. ಗಾಯ್ಸ್, ಸುಂಕುತ್ಕಟ್ಟೆ ಮಾರ್ಕೆಟ್ ಅಲ್ಲಿ ವಿಪರೀತ ಜನ ಅಲ್ವಾ? ಏನು ಬಾರ್ಗಿಂಗ್ ಮಾಡಲ್ವಾ? ಪಾಪ ಹಬ್ಬ ಟೈಮಲ್ಲಿ ಬಾರ್ಗಿಂಗ್ ಮಾಡಬಾರ್ದು. ಪಾರ್ಕಿಂಗ್ ಮಾಡು ಅಂತ, ಕಮ್ಮಿ ಮಾಡ್ಸು ಅಂತ ಇನ್ನೇನಿಲ್ಲ. ಇವ್ರೇ ನಮ್ ಫ್ರೆಂಡು. ಮಾರಿನೂರು ಯಾವ ತಗಡಿ, ಮಾರಿನೂರು ಸುಂಕುತ್ಕಟ್ಟೆ ಸಸ್ತ ಇವತ್ತು. ಅಯ್ಯೋ, ಎಷ್ಟ್ ಜನ ನೋಡಿ. ಕಳ್ಸು ಕೆಲೆ ಬೇಕಲ್ಲ, ಚೆನ್ನಾಗಿರೋದು ಅದಕ್ಕೆ. ಏನೇನ್ ತಗೋಬೇಕು ಹೇಳಿ, ಎಷ್ಟು ತಿಂತೀವಿ? ಕಟ್ಕೊಡಿ, ಅದು 20 ರೂಪಾಯಿ ಕಳ್ಸಿ ಕೊಡಿ, ಚೆನ್ನಾಗಿರೋ ಕೊಡಿ. ನಾವೇನೇನ್ ಐಟಮ್ಸ್ ತಗೊಳಿದ್ವಿ ಟೋಟಲ್ ಎಷ್ಟು? ಇದು ಮುತ್ತೈದವ್ರಿಗೆ ಎಲೆ ಅಡಿಕೆ ಕೊಡಕ್ಕೆ, ಅದು ಕಳ್ಸಕ್ಕೆ. ಎಲ್ಲ ಕ್ರೀಮ್ ಹಚ್ಕೊಂಡ್ ಬಂದಿದೀನಿ. ಮನೆಗೆ ಹೋಗೋಷ್ಟಲ್ಲಿ ಕ್ರೀಮ್ ಎಲ್ಲ ಅವರೇ ಅಳಿಸ್ಬಿಟ್ಟಿರ್ತಾರೆ. ಸುಂಕುತ್ಕಟ್ಟೆಲಿ ನೀವೇನ್ ನಡಿಯೋದ್ ಬೇಡ, ಸುಮ್ನೆ ನಿಂತ್ಕೊಳ್ಳಿ, ತಳ್ಕೊಂಡು ಅವರೇ ಹೋಗ್ತಾರೆ. ಇಲ್ಲಿ ನೋಡಿ ಗೈಸ್, ಎರಡು ಮಾರು ಹೂವ ತಗೊಂಡಿದೀನಿ. ಇಲ್ಲಿ 1 ಮಾರಿದೆ, ಇನ್ನ ತಗೊಬೇಕು. ಗೈಸ್, ಫಸ್ಟ್ ಟೈಮ್ ನಾನು ಗೋಬಿ ತಿಂತಾ ಇರೋದು ಸುಂಕುತ್ಕಟ್ಟೆ ಮಾರ್ಕೆಟ್ ಅಲ್ಲಿ. ಆಫ್ಟರ್ ಲಾಂಗ್ 1 ಇಯರ್ ಏನು ಜಾಸ್ತಿನೇ ಆಯ್ತು ನಾನು ಗೋಬಿ ತಿಂದು. ವರ್ಕೌಟ್ ಎಲ್ಲ ಹೋಗ್ಬೇಕಾದ್ರೆ ನಮ್ಮ ಅಕ್ಕ ಜಂಕ್ ಫುಡ್ ಎಲ್ಲ ತಿನ್ನಲ್ಲ ಅದೆಲ್ಲ. ಬಟ್ ಇವತ್ತು ಯಾಕೋ ಕ್ರೇವಿಂಗ್ಸ್ ಆಗ್ತಿದೆ, ಮಧ್ಯಾಹ್ನ ನೀಟಾಗಿ ಊಟ ಮಾಡಿಲ್ಲ. ಸೊ ಮೆಡಿಸಿನ್ ಎಲ್ಲ ತಗೋತೀನಲ್ವಾ, ಸೊ ಮಸ್ತ್ ತಿನ್ಬಿಡೋಣ. ಅಪ್ಪು ಮಲ್ಕೊಂಡೇ ಬಿಟ್ಟಿದ್ದಾನೆ ಅಕ್ಕ. ಅಪ್ಪು ಎಷ್ಟು ಹಚ್ಬೇಕು ಗೊತ್ತಾ? ಏನ್ ಗೊತ್ತಾ ಆಂಟಿಯ, ನನಗೆ ಆಂಟಿನ ಅದಕ್ಕೆ ಕಂಡ್ರೆ ಆಗಲ್ಲ. ಸಮ್ಟೈಮ್ಸ್ ಬರ್ತಾರಲ್ಲ, ಎಲ್ಲಾ ಕಡೆ ಎತ್ಕೊಂಡ್ ಬರ್ತಾರೆ. ಮಲ್ಗಿದಾನೆ, ಅವ್ರಿಗೆ ಇವಾಗ ಎಲ್ಲ ಐಟಮ್ಸ್ ತಗೊಂಬೇಕು, ತುಂಬೇಕು. ಅವ್ರ ಅಪ್ಪ ಇದಾರ ಮನೇಲಿ, ಹತ್ರ ಹಳ್ಳಿ ಅಂತ ಬಿಟ್ಬಿಟ್ಟು ಬರ್ಬೇಕು. ಹಿಂಗೆಲ್ಲ ಸಿಗಾಕೊಂಡ್ ಬಂದು ನಿತ್ಯನ ಎತ್ಕೋ ಅದೇ ಎತ್ಕೋ ಇದೆತ್ಕೋ. ಅವರಿಗೆ ಒಂಥರ ಹಿಂಸೆ. ಇವಾಗ ಅಕ್ಕ ನಾನಿಬ್ರುನು ಬಾಳೆ ಎಲೆ ಮತ್ತೆ ಬಾಳೆಹಣ್ಣು, ಬಾಳೆ ಗೊನೆ, ತರಕಾರಿ ಎಲ್ಲ ತಗೊಳಕ್ ಹೋಗ್ತಾ ಇದೀವಿ. ನಿತಿನ್ ಕೆಲ್ಸ ಅದು. ಪಾಪ ಅವನಿಗೆ ನಾನು ಬ್ಲಾಗ್ ಮಾಡ್ಕೊಡ್ತಾ ಇದ್ದೀನಿ. ಚಲೋ. ನಮ್ ಮನೇಲಿ 1000 ಬ್ಯಾಗ್ ಬಿದ್ದೈತೆ. ಮಂತ್ಲಿ ಡಿ ಮಾರ್ಟ್ಗೆ ಹೋಗೋದು, ಅಲ್ಲಿಗೆ ಇಲ್ಲಿ ಎಷ್ಟು ಕೊಡ್ತಾರೆ. ಮನೆಯಿಂದ ಬ್ಯಾಗ್ ತಂದಿಲ್ಲ, ಇವಾಗ ದುಡ್ಡು ಕೊಟ್ಟು ಬ್ಯಾಗ್ ತಗೊಂತ ಇದೀವಿ. ಫಸ್ಟ್ ಇವಾಗ 2 kg ಬಾಳೆಹಣ್ಣು ತಗೊಂಡಿದೀನಿ. ಇಲ್ಲಿ ನೋಡಿ, 1 kg ಬಾಳೆಹಣ್ಣು ದೇವ್ರಿಗೆ, ಇನ್ನೊಂದು kg ಬಾಳೆಹಣ್ಣು ಬರ್ತಾರಲ್ಲ ಮನೆಗೆ ಅವ್ರಿಗೆ ಕೊಡಕ್ಕೆ. ನೋಡಿ ಗೈಸ್,
ಗೋಬಿ ತಿಂತಾ ಇದೀವಿ. ಚೆನ್ನಾಗಿದೆಯಲ್ಲ? ನಾನು ಯೂಸಲಿ ಜಂಕ್ ಫುಡ್ ಎಲ್ಲ ತಿನ್ನಲ್ಲ, ಬಟ್ ಸಖತ್ತಾಗೈತೆ. ಪಾಪ ಅಂಟಿಂಗ್ ಕಷ್ಟ ಆಗ್ತೈತೆ. ಏನು ಮಾಡಕ್ಕಾಗಲ್ಲ, ಮಕ್ಳಿರೋರ್ಗೆ ಇದೇ ಕಷ್ಟ. ಸ್ಮೆಲ್ ಮಾಡಿದ್ರೆ ಎದ್ದೊಳ್ಬೇಕಲ್ಲ. ಕಣ್ ತೆರೀತಿದ್ದಾನೆ. ಗೈಸ್, ಇವ ಹೂ, ಎಲೆ, ಬಾಳೆಹಣ್ಣು ಎಲ್ಲದೂ ತಗೊಂಡಾಯ್ತು. ಸೊ ಇವಾಗ ಸ್ವಲ್ಪ ತರಕಾರಿ ತಗೊಂಡ್ಬಿಡೋಣ ಬನ್ನಿ. ಅಕ್ಕ ಫ್ರೂಟ್ಸ್ ಎಲ್ಲ ತಗೊಂಡಿದ್ದೀರಾ? ತಡೀರಿ, ಇಲ್ಲೇನೋ ನೋಡ್ತಾ ಇದೀವಿ. ಗೈಸ್, ಇದೇನಂತ ಗೊತ್ತಾಯ್ತಾ? ದೇವ್ರಿಗೆ ಇಡೋದು ಸೈಡ್ಸ್ ಅಕ್ಕಪಕ್ಕ ತಾನೆ. ಚೆನ್ನಾಗಿದ್ಯಾ? ಎಷ್ಟಂತೆ? 250 ಜೋಡಿ. ಜೋಡಿ 250. ಆರಾಮಾಗಿ ತಗೊಂಬ, ತಗೊಳ್ಳಿ. ಚೆನ್ನಾಗಿರೋದು ಕೊಡಿ ಅಣ್ಣ, 2. ಚೆನ್ನಾಗಿರೋದು ಕೊಡಿ. ಗೈಸ್, ಲಕ್ಷ್ಮಿ ಆ ಕಡೆ ಈ ಕಡೆ ಕೂರ್ಸಕ್ ಪಕ್ಕ ಇಡಕ್ ಬೇಕಲ್ಲ, ಅದು ಎಷ್ಟದು? ಏನೋ ನೋಡಿ ಹೆಂಗ್ ಹಿಡ್ಕೊಂಡವನೆ. ಇವಾಗ್ಲೇ ಪರವಾಗಿಲ್ಲ, ಅವಾಗ ಫುಲ್ ಕ್ರೌಡ್ ಇತ್ತು. ಅಕ್ಕ ಓಕೆ ಓಕೆ, ತಗೊಳ್ಳಿ. ಒಂದೇ ತರ ತಗೊಂಬೇಕು ನೀವು. ಎಷ್ಟು ಜೋಡಿ? ಓಕೆ ಬಿಡಿ, ತಗೊಳ್ಳಿ. ಸುಂಕದ ಕಟ್ಟೆಗೆ ಬಂದ್ರೆ ಚೆನ್ನಾಗಿರೋರು ತಲೆನೋವು ಬಂದ್ಬಿಡುತ್ತೆ. ಅಲ್ಲ, ಬಾಳೆ ಎಲೆ ನೋಡಿ. ಲಕ್ಷ್ಮಿ ಕೆಳಗಡೆ ಕೂರ್ಸೋಕೆ 1, ಮತ್ತೆ ಊಟಕ್ಕೆ 2, ಟೋಟಲ್ 3 ಬೇಕು ನಮ್ಗೆ. ಇವನೇನೋ ಇನ್ನೂ ಮಲಗಿದಾನೆ. ಆಂಟಿ ಆಲ್ರೆಡಿ ಫುಲ್ ಇದಾಗ್ಬಿಡ್ತಾರೆ, ಟೈರ್ಡ್ ಆಗಿದ್ದಾರೆ. ಹಂಗೆ ಆಗ್ಬೇಕು ಬಾ, ಅವ್ರಿಗೆ ಬುದ್ಧಿ ಬರುತ್ತೆ. ನಮ್ ಊರಿಗೆ ಹೋದ್ರೆ ಇಂಥದ್ದು ಎಷ್ಟು ಸಿಗುತ್ತೆ ಲೆಕ್ಕನೇ ಇಲ್ಲ. ಬಟ್ ಇಲ್ಲಿ ನಾವು ದುಡ್ಡು ಕೊಟ್ಟು ತಗೊಂತ ಇದೀವಿ. 3 ಬಾಳೆ ಎಲೆಗೆ 20 ರೂಪಾಯಿ. ನಡೀರಿ ಅಕ್ಕ, ತಗೊಂಡಿದ್ದೀನಿ. ಮಾರ್ಕೆಟ್ ಬರೋದೇ ಒಂಥರ ಖುಷಿ, ನಂಗೆ ಇಷ್ಟ. ಆದ್ರೆ ಸಿಕ್ಕಾಪಟ್ಟೆ ಕ್ರೌಡ್ ಇರಬಾರ್ದು, ಆ ಟೈಮಲ್ಲಿ ಬರ್ಬೇಕು. ಇರಬಾರ್ದು ಅಂತ ಹೇಳಕ್ಕೆ ನಾವ್ ಯಾರು? ಇದಾಯ್ತು. ಮತ್ತೆ ಇನ್ನೇನ್ ತಗೊಬೇಕಾಗ ನಾವು? ನಾನು ತರಕಾರಿ ತಗೊಬೇಕಪ್ಪ ಫಸ್ಟ್. ಬಿಡಿ ಹೂವ ತಗೋಬೇಕು ನಾನು. ಆಮೇಲೆ ಬಿಡಿ ಹೂವ ತಗೊಂಡು ತರಕಾರಿ ತಗೊಂಡ್ಬಿಟ್ರೆ ಖತಮ್. ಫ್ರೂಟ್ಸ್ ಮನೇಲಿ ಐತೆ, ಎಲ್ಲ ಒಂದೊಂದು ಇಡ್ಬೋದು ಆರಾಮ್ಸೆ. ಬ್ಲೌಸ್ ಪೀಸು ಅಕ್ಕ ಇಲ್ಲಿದೆ. ಸೊ 5 ಜನ ನಮ್ಮ ಮನೆಗೆ. ನಾಳೆ 5 ಜನಕ್ಕೆ ನಾನು ಇದು ಬಾಗ್ನ ಕೊಡ್ತೀವಿ. ಬಾಗ್ನ ಅಲ್ಲ, ಮುತ್ತೈದೆ ಅವ್ರಿಗೆ, ಅದಕ್ಕೆ. ನಾನು 5 ತಗೊಂಡಿದ್ದೀನಿ. అంటే ಎಷ್ಟಿದು? 1 piece 100 ರೂಪಾಯಿ. ಕೊಡಿ, 5 ಪೀಸ್ ಕೊಡಿ. 50 ಹೌದು, ಇದೆಲ್ಲ 5. ಗೈಸ್, 5 ಬ್ಲೌಸ್ ಪೀಸ್ಗೆ 500 ರೂಪಾಯಿ. ಅಂದ್ರೆ 1 ಬ್ಲೌಸ್ ಪೀಸ್ 100 ರೂಪಾಯಿ. ಬಟ್ ಅದು ಕಾಟನ್ ಆಯ್ತಾ, ಪ್ಯೂರ್ ಕಾಟನ್. ಬಟ್ ನೋಡವ್ರ ಏನಂತಾರ ಗೊತ್ತಾ, ಇದೇನ್ 20 ರೂಪಾಯಿ ಅಂತ ಅಂದವ್ರೆ ಅಂತ ಅನ್ಕೊಂಡ್ರೆ ನೋಡಕ್ ಕಡಿಮೆ, ಬಟ್ ಅದೇ ಕಾಸ್ಟ್ಲಿ. ಏನ್ ಮಾಡಕ್ ಆಗಲ್ಲ, ನಾವ್ ಹಂಗೇನೆ. ನೋಡಕ್ಕೆ ಸ್ವಲ್ಪ ಲೋಕಲ್ಲು, ಬಟ್ ಹೆವಿ ಕಾಸ್ಟ್ಲಿ. ಬಳೆ ತಗೊಳ್ಳೋಣ ಈಗ. ಗೈಸ್, ನಾವ್ 5 ಜನಕ್ಕಷ್ಟೇ ಅರ್ಶಿನ ಕುಂಕುಮ ಕೊಡೋದು ಮುತ್ತೈದೆಯರಿಗೆ, ಅದಕ್ಕೆ ನಾವೀಗ ಬಳೆ ತಗೋತಾ ಇದೀವಿ. ನೋಡಿ ನೋಡಿ ನೋಡಿ, ಭಯಂಕರ ಸುಸ್ತಾಗಿ ಖುಷಿ ಹಬ್ಬಕ್ಕೆ ಅಲ್ಲ. ಅದೇ ನನಗೆ ಮಾರ್ಕೆಟ್ಗೆ ಹೋಗಿ ಐಟಮ್ ತರ ಖುಷಿ, ಬಟ್ ಕ್ರೌಡ್ ಇರಬಾರ್ದು, ಹಿಂಸೆ ಆಗ್ಬಿಡುತ್ತೆ. ಹೆಂಗ ಅನಿಸ್ತು ಫಸ್ಟ್ ಟೈಮ್ ನೀನು ಈ ತರ ದೊಡ್ಡ ದೊಡ್ಡ ಇದಕ್ ಬಂದು? ಫುಲ್ ರಶ್. ನಾವ್ ಹೋಗೋದ್ ಬೇಡ, ಜನನೇ ತಳ್ಕೊಂಡ್ ಹೋಗ್ತಾರೆ. ಅದ್ರಲ್ಲಿ ಯಾರು ಚಿಕ್ಕ ಮಕ್ಕಳನ್ನೆಲ್ಲ ತಗೊಂಬರಂಗಿದ್ರ ಮನೆ ಇಂತ ಹೊಡಿಬೇಕು ಕಪಾಳಕ್ಕೆ ಅವನಿಗೆ. ಶಾಪಿಂಗ್ ಮಾಡುವಾಗ ಚೆನ್ನಾಗ್ ನಿದ್ದೆ ಮಾಡ್ತಿದ್ದ. ಮಾಡಾಗಿದ್ 1 ನಿಮಿಷ, ಅದೇನ್ ದೇವ್ರ ಹೇಳ್ಬಿಟ್ನೇನೋ ಎದ್ಕುಂತವ್ನೆ. ಬಾಯ್. ಸೊ ನಾವೇನೇನ್ ತಗೊಂಡ್ವಿ ಅಂತ ಹೇಳ್ತೀವಿ ಬನ್ನಿ. ನಿಜವಾಗ್ಲೂ ಗೈಸ್, ಸಿಕ್ಕಾಪಟ್ಟೆ ಟಯರ್ಡ್ ಅನ್ಕೊಳ್ಳಿ. ಇವಾಗ ನಾನು ಹೋಗಿ ಹಾಸ್ಪಿಟಲ್ ಬೇರೆ ಹೋಗ್ಬೇಕು, ಹೋಗಿ ಇಂಜೆಕ್ಷನ್ ಬೇರೆ ಹಾಕ್ಸ್ಕೊಂಬರ್ಬೇಕು ನಾನು. ಆಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ಇನ್ನ ಏನಾದ್ರು ಇದೆ ವ್ಲಾಗ್ ಅಲ್ಲಿ, ಏನಾದ್ರು ಎಕ್ಸ್ಟ್ರಾ ಕ್ಲಿಪ್ಸ್ ಇದ್ರೆ, ಏನಾದ್ರು ಆಕ್ಟಿವಿಟೀಸ್ ಮಾಡಿದ್ರೆ ಕ್ಲಿಪ್ನ ಅಪ್ಲೋಡ್ ಮಾಡ್ತೀವಿ. ಅದರ್ವೈಸ್ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದೀವಿ. ಏನು ಸಾಕು, Bye guys. Thanks for watching.